PUC ಓದತಕ್ಕಂಥ ಮಕ್ಕಳು ಅಪ್ರಾಪ್ತ ವಯಸ್ಸುಗಳ ಮಕ್ಕಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ಒಂದು ನಡೀತಾ ಇರತಕ್ಕಂಥ ಒಂದು ದೌರ್ಜನ್ಯ ನಮಗೆಲ್ರಿಗೂ ಕೂಡ ನಮಗೆ ಅಲ್ಲ ಇಡೀ ಪ್ರಪಂಚಕ್ಕೆ ಒಂದು ವಿಷಾದನೀಯ ಸಂಗತಿಯಾಗಿದೆ ಮಕ್ಕಳ. ಅದರಲ್ಲಿ ನೋಡಿ, ನಿಮ್ಮದು ವಯಸ್ಸಿದೆಯಲ್ಲ, ಒಂದು ಏನು ಈ 14ರಿಂದ ಒಂದು 12ರಿಂದ 17-18 ವರ್ಷ ಇದೆಯಲ್ಲ, ಅದು ನಿಮ್ಮ ಒಂದು ಮನಸ್ಸನ್ನು ಒಂದು ಸೀಮಿತವಾಗಿ ಇಟ್ಕೊಳ್ಳತಕ್ಕಂಥ ಒಂದು ಆ ಶಕ್ತಿ ನಿಮ್ಮಲ್ಲಿ, ಆ ಒಂದು ಮಾನಸಿಕ ಬೆಳವಣಿಗೆ ಇರಲ್ಲ ನಿಮ್ಮಲ್ಲಿ. ಆಗೇನು ಮಾಡ್ತೀರಾ, ತಾವುಗಳೆಲ್ಲ ವಿವಿಧ ಇದಕ್ಕೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಇದಾಗಿ ತಮ್ಮ ಒಂದು ನಿತ್ಯ ಭವಿಷ್ಯನೇ ಇದು ಮಾಡ್ಕೊಳ್ತೀರಾ, ಭವಿಷ್ಯನ ಕೂಡ ಹಾಳು ಮಾಡ್ಕೊಳ್ತೀರಾ. ಅದನ್ನು ಇತ್ತೀಚಿನ ಮೊಬೈಲು ಬಂದಿದೆ, ಮೊಬೈಲ್ನಲ್ಲಿ ನೀವೆಲ್ಲ ಕುಳಿತಿತ್ತವೇ ನೋಡ್ತೀರಾ, ಕುಳಿತಿತ್ತವೇ ಮಾಹಿತಿ ತಿಳಿಸ್ತೀರಾ, ಕುಳಿತಿತ್ತವೇ ಇದು ಆಗ್ತಿದೆ ಈಗ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಸೆಕ್ಷನ್ 2, ಸೆಕ್ಷನ್ 6, ಸೆಕ್ಷನ್ 12 ಇದು ಸೆಕ್ಷನ್ ಇದರಲ್ಲಿ 19 ಇವುಗಳಲ್ಲಿ ಕೆಲವಾದಂಥದ್ದು ಮಾರ್ಪಾಡು ತಿಳಿಪಡಿಸಿದೆ. ಇದರಲ್ಲಿ ನೋಡಿ, ಏನೀಗ ಲೈಂಗಿಕ ದೌರ್ಜನ್ಯ ಅದು ಗೌಪ್ಯವಾಗಿಡತಕ್ಕಂಥ ವಿಷಯ ಅಲ್ಲ ಮಕ್ಕಳ. ನೀವು ತಮ್ಮ ನಿತ್ಯ ಜೀವನದಲ್ಲಿ ಏನಾರಂಥ ಘಟನೆ ನಡೆದರೆ ತಾವು ಪೊಲೀಸ್ ಠಾಣೆಗೂ ಕೂಡ ಮಾಹಿತಿ ಇದು ಮಾಡ್ಬೋದು. ನೀವು ಲಿಖಿತವಾಗಿ ಬರ್ಕೊಡ್ಬೇಕು ಅಂತ ಏನಿಲ್ಲ ಕಂಪ್ಲೇಂಟನ್ನು. ನಮ್ಮ ಸನ್ಮಾನ್ಯ ನ್ಯಾಯಾಧೀಶರ ಮುಂದೆನೂ ಕೂಡ ಬಂದು ಹೇಳ್ಬೋದು. ನೀವು ಒಂದು ಲೈಂಗಿಕ ಹಲ್ಲೆಗೊಳಗಾದಂತಹ ಮಹಿಳೆ ಆಗಲಿ ಪುರುಷನಾಗಲಿ, ಬರೀ ಮಹಿಳೆಗೇನೆ ಕಾನೂನಿಲ್ಲ, ಪುರುಷರಿಗೂ ಕೂಡ ಈ ಮಕ್ಕಳಿಗೂ ಕೂಡ, ಈ ಮಕ್ಕಳು ಮತ್ತು ನಿಮ್ಮ ಹುಡುಗಿ ಎಲ್ಲರಿಗೂ ಕೂಡ ಅದು ಇದೆ ಕಾನೂನು. ಬರೀ ಮಹಿಳೆಯರಿಗೆ ಅಂತ ಏನಿದಿಲ್ಲ ಕಾನೂನು. ಕೆಲವು ಸಲ ಪುರುಷರು ಕೂಡ, ಮಕ್ಕಳು ಕೂಡ ಲೈಂಗಿಕ ದೌರ್ಜನ್ಯಕ್ಕೊಳಗಾಗ್ಬೋದು. ಅದನ್ನು ಅಂಥ ಒಂದು ನಿಮ್ಮ ನಿತ್ಯ ಜೀವನದಲ್ಲಿ ಶಾಲಾ ಮಟ್ಟದಲ್ಲಾಗಲಿ, ಮನೆ ಮಟ್ಟದಲ್ಲಾಗಲಿ, ಅಕ್ಕಪಕ್ಕದ ನೀವು ವಾಸವಾಗಿರತಕ್ಕಂಥ ವಾತಾವರಣದ ಸ್ಥಳಗಳಲ್ಲಾಗಲಿ ಕಂಡುಬಂದಂಥ ಸಮಯದಲ್ಲಿ ಇದನ್ನು ಗೌಪ್ಯವಾಗಿರಬೇಡಿ ಮಕ್ಕಳ. ಹೇಳಿ, ತಿಳಿಸಿ, ಪೊಲೀಸ್ ಠಾಣೆಗೆ ತಿಳಿಸಿ. ಅಲ್ಲೆಲ್ಲರೂ ಕೂಡ ಹೆಣ್ಮಕ್ಳಾದರೆ ಅಲ್ಲಿ ಒಂದು ಮಹಿಳಾ ಠಾಣಾಧಿಕಾರಿಗಳನ್ನೇ, ಅಂತಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಿಂತ ಉನ್ನತ ಮಟ್ಟದಲ್ಲಿರತಕ್ಕಂಥ ಈಕ್ವಲ್ ಇರತಕ್ಕಂಥ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ.